ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋನಲ್ಲಿ ಏನು ಮಾತಾಡ್ಕೊಟ್ಟಿದ್ದೆಪ್ಪ ಅಂತಂದರೆ, ಇವಾಗ ಒಂದು ವರ್ಷದ ಹಿಂದೆಯೇ ಸ್ಟಾರ್ಟ್ ಆಗಿದೆ. ಆಧಾರ್ ಏನಿದೆ ಅದು ಅಪ್ಡೇಟ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೋಬೇಕಂತ ಅವಾಗಿನಿಂದ ಸ್ಟಾರ್ಟ್ ಆಗಿತ್ತು. ಫ್ರೀ ಆಫ್ ಕಾಸ್ಟ್ನಲ್ಲಿ ₹1 ಕೂಡ ಪೇ ಮಾಡಿ ಅಪ್ಡೇಟ್ನ ಮಾಡದೇ ಇದ್ದಾಗೆ ಮಾಡಿದ್ದಾರೆ. ಬಟ್ ಯಾರೂ ಕೂಡ ಅಪ್ಡೇಟನ್ನು ಮಾಡಿದ್ದಿಲ್ಲ. ಇವಾಗ ಏನಿದೆ, ಇದು ಕರ್ನಾಟಕದಲ್ಲಿ ಹಲವಾರು ಕಡೆ ಸುದ್ದಿ ಹೊರಡ್ತಾ ಇದೆ. ಏನು ಆಧಾರ್ ಕಾರ್ಡ್ ನವೀಕರಣ ಆಗುತ್ತೆ, ನಿಷ್ಕ್ರಿಯಗೊಳ್ಳುತ್ತೆ, ಆಧಾರ್ ಕಾರ್ಡ್ ಪೂರ್ತಿಯಾಗಿ ರದ್ದಾಗುತ್ತೆ ಅಂತೇಳಿ ನಡೆದಿದೆ. ಇವಾಗ ರದ್ದು ಕೂಡ ಆಗುತ್ತೆ, ಚಾನ್ಸಸ್ಸು 90% ಚಾನ್ಸಸ್ ಇದೆ. ಬಟ್ ಇನ್ನೂ ಏನಿದೆ, ಲಾಸ್ಟ್ ಡೇಟ್ ಏನಿತ್ತು, ಇದು 14 ಜೂನ್ ತನಕ ಇದೆ. ಇವತ್ತೇ ಲಾಸ್ಟ್ ಡೇಟ್ ಇದೆ. ಬಟ್ ಮುಂದ್ಗಡೆ ಹಾಕ್ತಾರೆ 100%. ಇವತ್ತಿನ ತನಕ ಇದೆ ಲಾಸ್ಟ್ ಡೇಟು, ಮತ್ತು ಮುಂದೆ ಹಾಕ್ತಾರೆ. ಯಾಕಂದರೆ ಹಲವಾರು ಜನ ಇರ್ತಾರೆ. ಭಾರತದ ಏನು ಜನಸಂಖ್ಯೆ ಇದೆಯಲ್ಲ, ಅದು ಪೂರ್ತಿ ಅಪ್ಡೇಟ್ ಮಾಡ್ಕೋಬೇಕು. ಅದಕ್ಕೆ ಇವಾಗ ಇನ್ನೂ ಮುಂದೆ ಹಾಕ್ತಾರೆ, 100% ಹಾಕ್ತಾರೆ. ಬಟ್ ಇವತ್ತೇನಿದೆ, ನಾನು ಅಪ್ಡೇಟ್ನ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬಟ್ ನಾವು ಕೂಡ ಅಪ್ಡೇಟ್ ಮಾಡ್ಕೊಂಡಿರಲಿಲ್ಲ. ಬಟ್ ಬಂದಿತ್ತು, ಬಟ್ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇವಾಗ ಅಪ್ಡೇಟ್ ಮಾಡ್ಕೊಳ್ಳಿ. ಏನಿಲ್ಲ, ಡಾಕ್ಯುಮೆಂಟ್ ಏನು ಬೇಕಪ್ಪ ಅಂತಂದರೆ, ನಿಮ್ಮದೊಂದು ರೇಷನ್ ಕಾರ್ಡ್ ಇದ್ದರೆ ಓಕೆ. ರೇಷನ್ ಕಾರ್ಡ್ ಇಲ್ಲಪ್ಪ ಅಂತಂದರೆ ಪ್ಯಾನ್ ಕಾರ್ಡು ಇಲ್ಲ ಬ್ಯಾಂಕ್ ಪಾಸ್ಬುಕ್ಕು, ಯಾವುದೋ ವೋಟರ್ ID ಕಾರ್ಡು, ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇರಲೇಬೇಕಾಗುತ್ತೆ. ರೇಷನ್ ಕಾರ್ಡ್ ಇದ್ದರೆ ಅದು ಒಂದೇ ಡಾಕ್ಯುಮೆಂಟ್ ಬೇಕಾಗುತ್ತೆ. BPL ಕಾರ್ಡ್ ಇಲ್ಲ APL ಕಾರ್ಡು ಯಾವುದಾದ್ರೂ ಇದ್ದರೂ ಓಕೆ. ಇವಾಗ ಅದು ಹಿಂದ್ಗಡೆಯದ್ದು ಮುಂದ್ಗಡೆಯದ್ದು ಏನಿದೆ PDF ಆಗಿ ಕನ್ವರ್ಟ್ ಮಾಡಿಕೊಂಡು, ಅದು ಸೈಜು 2 MBಗಿಂತ ಕಡಿಮೆ ಇರಬೇಕು ಅಪ್ಲೋಡ್ ಮಾಡೋಕ್ಕೆ. ಮತ್ತು 2 MBಗಿಂತ ಜಾಸ್ತಿ ಇದ್ದರೆ ಅಪ್ಲೋಡ್ ಆಗೋದಿಲ್ಲ. ಅದಕ್ಕೆ 2 MB. ನಾನು ಕಂಪ್ರೆಸ್ ಅನ್ನೋದು ಒಂದು ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರಿಂದ ನೀವು ಇದಾಗಿ ಡೈರೆಕ್ಟಾಗಿ ಕಂಪ್ರೆಸ್ ಮಾಡ್ಕೊಳ್ಳಿ. PDF ಕೂಡ ಹಾಕಿರ್ತೀನಿ, ಅದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಆಧಾರ್ ನಂಬರ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಲಿಂಕು. UIDAI ಅಂತ ಸರ್ಚ್ ಮಾಡ್ಕೊಂಡ್ರು ಕೂಡ ಬರುತ್ತೆ, ಏನಿಲ್ಲ ತೊಂದರೆ ಇಲ್ಲ. UIDAI ಅಂತ ಸರ್ಚ್ ಮಾಡ್ಕೊಂಡು ಫಸ್ಟ್ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಅಲ್ಲಿ ಲಾಗಿನ್ ಬರುತ್ತೆ. ಲಾಗಿನ್ ಅಂತ ಕೊಟ್ಕೊಂಡ್ರೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಯಾರ್ದು ಅಪ್ಡೇಟ್ ಮಾಡ್ಕೊಳ್ಳೋ ಡಾಕ್ಯುಮೆಂಟು, ಅದು ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊ. ಯಾಕಂದರೆ 2014ರಿಂದ 24 ತನಕ 10 ವರ್ಷ ಆಯಿತು. 10 ವರ್ಷದಲ್ಲಿ ನೀವು ಆಧಾರ್ ಕಾರ್ಡ್ ಏನು ಹೊಸದು ಮಾಡಿಸ್ಕೊಂಡಿರ್ತಿರಲ್ಲ, ಅವಾಗ ಡಾಕ್ಯುಮೆಂಟ್ ನೀವೇನು ಕೊಟ್ಟಿರಲ್ಲ. ಡೈರೆಕ್ಟಾಗಿ ಆಧಾರ್ ಕಾರ್ಡ್ನ ಓಪನ್ ಮಾಡ್ಕೊಂಡಿರ್ತಾರೆ. ಏನೋ ಜನನ ಪ್ರಮಾಣ ಪತ್ರ ಆಗಿರ್ಬೋದು, ಏನೂ ಕೊಟ್ಟಿರಲಿಲ್ಲ, ಅವಾಗ ಇದ್ದಿದ್ದಿಲ್ಲ. ಡೈರೆಕ್ಟ್ ಓಪನ್ ಮಾಡ್ಕೊಂಡಿದ್ರು. ಬಟ್ ಇವಾಗ ಏನಾದರೂ ಡಾಕ್ಯುಮೆಂಟ್ ಅದಕ್ಕೆ ಪ್ರೂಫ್ ಆಗಿ ಬೇಕಲ್ಲ ಇವಾಗ, ಅದ್ರಗೋಸ್ಕರನೇ ಇವಾಗ ಕೇಳ್ತಿದ್ದಾರೆ. ಪ್ರೂಫ್ಗೋಸ್ಕರ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಇವಾಗ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೋತೀನಿ. ನಾನು ಕ್ಯಾಪ್ಚಾ ಕೂಡ ಹಾಕ್ತೀನಿ. ನಾನು ಇದೇನು ಕ್ಯಾಪ್ಚಾ ತಿಳಿತಿಲ್ಲ, ಮತ್ತು ನಾನು ರಿಫ್ರೆಶ್ ಕೊಟ್ಟು ಮತ್ತೆ ಹಾಕ್ತೀನಿ ಕ್ಯಾಪ್ಚಾನ. ಲಾಗಿನ್ ಅಂತ ಕೊಟ್ಕೊಂಡೆ. ಇವಾಗ OTP ಬರುತ್ತೆ ನನ್ನ ಮೊಬೈಲ್ಗೆ. OTP ಬಂದ ತಕ್ಷಣ ನಾನು ನೋಡ್ಕೊಳ್ಳಿ, ಆಧಾರ್ ನಂಬರ್ ಕೂಡ ನಾನು ಸ್ವಲ್ಪ ಹೈಡ್ ಮಾಡಿರ್ತೀನಿ, ಲಾಸ್ಟ್ನೇ 4 ನಂಬರ್ನ. ಇವಾಗ ನಾನು ಲಾಗಿನ್ ಆಗ್ತೀನಿ. ಲಾಗಿನ್ ಆದ ನಂತರ ಈ ರೀತಿ ಬರುತ್ತೆ ಇಂಟರ್ಫೇಸ್. ನೋಡಿ, ಇವಾಗ ಡೈರೆಕ್ಟ್ ಬತ್ತು ನೋಡಿ. ಇವಾಗ ಬೇಕಾದ್ರೆ ಜೂಮ್ ಇನ್ ಕೂಡ ಮಾಡ್ಕೋಬೋದು ನೀವು. ಇಲ್ಲಿ 3 ಡಾಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಇವಾಗ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬರ್ತದೆ. ದಿಸ್ ಸರ್ವಿಸ್ ಇಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/9. ಇವು 9ನೇ ತಿಂಗಳಿಗೆ ಹಾಕಿದ್ದಾರೆ, ಏನೂ ತೊಂದರೆ ಇಲ್ಲ. 6ನೇ ತಿಂಗಳಿತ್ತು, ಬಟ್ ಇವಾಗ 9ನೇ ತಿಂಗಳು ಹಾಕಿದ್ದಾರೆ. ಬೆಳಗ್ಗೆ ನಿನ್ನೆ ನೋಡಿದರೆ 6ನೇ ತಿಂಗಳಿತ್ತು, ಇವಾಗ 9ನೇ ತಿಂಗಳ ತನಕ ಹಾಕಿದ್ದಾರೆ. ಇನ್ನೂ 3 ತಿಂಗಳು ಟೈಮ್ ಇದೆ ಫ್ರೆಂಡ್ಸ್. 6ನೇ ತಿಂಗಳೇ ಇತ್ತು, ಇವತ್ತೇ ಏನಿದೆ ಲಾಸ್ಟ್ ಡೇಟ್ ಇತ್ತು. ಬಟ್ ಇವಾಗ ನೋಡಿದರೆ 9ನೇ ತಿಂಗಳ ತನಕ ಹಾಕಿದ್ದಾರೆ, ಮತ್ತು ಫ್ರೀ ಆಫ್ ಕಾಸ್ಟ್ನಲ್ಲಿ ಹಾಕಿದ್ದಾರೆ. ಏನೂ ತೊಂದರೆ ಇಲ್ಲ. ಇನ್ನೂ 3 ತಿಂಗಳು ಬಾಕಿ ಇದೆ, ಬೇಕಾದಾಗ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಾನು ಹೇಳಿದ್ದೆ ಆವಾಗಲೇ ಇನ್ನೂ ಹಾಕ್ತಾರೆ ಅಂತ. ಬಟ್ ನಾನು ಇವಾಗ ಲಾಗಿನ್ ಮಾಡಿದ್ದು, ನಿನ್ನೆ ಲಾಗಿನ್ ಮಾಡಿದ್ದೆ. ನಿನ್ನೆ ಬೆಳಗ್ಗೆ ಸುಮಾರು ಲಾಗಿನ್ ಮಾಡಿದ್ದೆ. ಅವಾಗ 14 6ನೇ ತಿಂಗಳು ಅಂತೇಳಿ ಇತ್ತು. ಬಟ್ ಇವಾಗ ಮತ್ತೆ 9ನೇ ತಿಂಗಳಿಗೆ ಹಾಕಿದ್ದಾರೆ. ಏನೂ ತೊಂದರೆ ಇಲ್ಲ. ಇನ್ನೂ 3 ತಿಂಗಳಿದೆ. ಅಪ್ಡೇಟ್ನ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಹೇಳೋಕ್ಕಾಗಲ್ಲ. ಇನ್ನೂ 3 ತಿಂಗಳಾದ ನಂತರ ಮುಂದೆ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಇನ್ನೂ 3 ತಿಂಗಳಿದೆ, ಟೈಮ್ ಇದೆ. ಏನಿಲ್ಲ, ಒಂದು 5 ನಿಮಿಷ ಹಿಡಿತೆ. ಬರಲಿಲ್ಲಪ್ಪ ಅಂತಂದರೆ ಹತ್ತಿರವಾದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಪ್ಡೇಟ್ನ ಮಾಡ್ಕೊಳ್ಳಿ. ₹50 ಎಲ್ಲ ತೊಗೋತಾರೆ. ₹100 ಅಂದರೆ ಮೊಬೈಲ್ನಲ್ಲಿ ನಾನು ವೀಡಿಯೋ ನೋಡ್ತಿದ್ರೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ಪೂರ್ತಿಯಾಗಿ. ಈ ರೀತಿಯಾಗಿ ಅಪ್ಡೇಟ್ ಮಾಡಬೇಕು. ಸುಮ್ಮನೆ ಯಾಕೆ ಹಣ ವೇಸ್ಟ್ ಮಾಡ್ಕೋತೀವಿ. ಅಪ್ಡೇಟ್ ಅಂತ ಕೊಟ್ಕೊಳ್ಳಿ, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ. ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ಏನಿದೆ ಶೋ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಹಿಂದ್ಗಡೆ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇವಾಗ ಲೋಡಿಂಗ್ ಆಗ್ತಾಯಿದೆ ನೋಡಿ. ಇವಾಗ ನಾನು ಸ್ವಲ್ಪ ವೀಡಿಯೋನ ಆಫ್ ಮಾಡ್ಕೊಳ್ತೀನಿ. ನಾನು ವೀಡಿಯೋ ಆಫ್ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಸರ್ವರ್ ಬಿಜಿ ಇತ್ತು. ಏನೆಲ್ಲ 2 ರಿಂದ 3 ನಿಮಿಷ ತೊಗೊಳ್ತು. ನಾನು ಲಾಗೌಟಾಗಿ ಮತ್ತೆ ಲಾಗಿನ್ ಆದೆ. ಇವಾಗ ನೋಡಿ ಈ ರೀತಿ ಬಂತು. ನಾನು ಇವಾಗ ಬ್ಯಾಕ್ ಹೋಗಿ ಬರ್ತೀನಿ. ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ನೆಕ್ಸ್ಟ್ ಅಂತ ಕೊಟ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಕೊಟ್ಕೊಳ್ಳಿ. ಈ ರೀತಿ ಬರುತ್ತೆ ನಮ್ಮ ಅಡ್ರೆಸ್ಸು. ಇಲ್ಲಿ ವೆರಿಫೈ ಏನಿದೆ, ವೆರಿಫೈನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ನ ಕೊಟ್ಕೊಳ್ಳಿ. ಸ್ವಲ್ಪ ಸರ್ವರ್ ಎರರ್ ಇದೆ, ಬಟ್ ಮತ್ತೆ ಟ್ರೈ ಮಾಡ್ತೀನಿ. ಬ್ಯಾಕ್ ಕರ್ಕೊಂಬರ್ತಿದೆ. ಸರಿ, ನಾನು ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ನಾಳೆ ಇಲ್ಲ ಆಮೇಲೆ. ವೆರಿಫೈ ಆಯಿತು. ವೆರಿಫೈ ಆದ ನಂತರ ಇಲ್ಲಿ ಡಾಕ್ಯುಮೆಂಟ್ ಕೇಳ್ತದೆ. ಡಾಕ್ಯುಮೆಂಟ್ ಸೈಜು ಶೋಲ್ಡ್ ದೆನ್ 2 MB ಅಂತ ಇದೆ. ಸಪೋರ್ಟ್ ಟು
JPEG PNG PDF ಅಂತ ಇವು ಮೂರರಲ್ಲಿ ಒಂದಿರಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಡಾಕ್ಯುಮೆಂಟ್ ಯಾವ್ಯಾವ ಬೇಕಪ್ಪ ಅಂತಂದರೆ ಡಿಸೇಬಿಲಿಟಿ ಐಡೆಂಟಿಟಿ ಕಾರ್ಡ್ ಅಂತ, ಡ್ರೈವಿಂಗ್ ಲೈಸೆನ್ಸ್ ಕೂಡ ನಡೆಯುತ್ತೆ, ಮೆಡಿಕಲ್ ಸರ್ಟಿಫಿಕೇಟು ಮತ್ತು ಪಾಸ್ಬುಕ್ಕು ಕಿಸಾನ್ದು, ಜಾಬ್ ಕಾರ್ಡ್ ಇದು ನಡೆಯುತ್ತೆ, ಮ್ಯಾರೇಜ್ ಸರ್ಟಿಫಿಕೇಟು, ಪ್ಯಾನ್ ಕಾರ್ಡ್ ಕೂಡ ನಡೆಯುತ್ತೆ. ನಾನು ಇವಾಗ ರೇಷನ್ ಕಾರ್ಡ್ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ತೀನಿ, ಓಕೆ ಕೊಟ್ಕೊಳ್ತೀನಿ. ಮತ್ತು ವ್ಯೂ ಡೀಟೇಲ್ ಅಪ್ಲೋಡ್ನ ಮಾಡ್ತೀನಿ. ಕಂಟಿನ್ಯೂ ಕೊಟ್ಕೊಳ್ಳಿ, ಕ್ಲೋಸ್ ಬೇಡ. ಇಲ್ಲಿ ಮೀಡಿಯಾನ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನಂದು ತೊಗೊಂಡು ಬರುತ್ತೆ ಇಮೇಜ್ ಅಂತ. ನಾನು 11ನೇ ತಾರೀಕೆ ಸೇವ್ ಮಾಡಿದ್ದೀನಿ. ಇಲ್ಲಿ ಪ್ಯಾನ್ ಕಾರ್ಡ್ ಒಂದಿದೆ, ನಾನು ರೇಷನ್ ಕಾರ್ಡದು ಇದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬರುತ್ತೆ ನೋಡಿ, ಶಾರ್ಟಾಗಿ ತೋರಿಸ್ತೀನಿ. ಇಲ್ಲಿ ಬಂತು ನೋಡಿ ರೇಷನ್ ಕಾರ್ಡು, ಶಾರ್ಟಾಗಿ ತೋರಿಸ್ತಿದ್ದೀನಿ. ಈ ರೀತಿ ಬಂದ ತಕ್ಷಣ ಇಲ್ಲೊಂದು ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸ್ಕ್ರೋಲ್ ಅಪ್ ಆದರೆ ಬರುತ್ತೆ, ಇಲ್ಲಿ ರೇಷನ್ ಕಾರ್ಡ್ ಅಂತ ಬಂತು, ಓಕೆನ ಕೊಟ್ಕೊಳ್ತೀನಿ. ಮತ್ತು ಸಬ್ಮಿಟ್ನ ಕೊಟ್ಕೊಳ್ತೀನಿ. ಅಪ್ಲೋಡ್ ಅಂತ ಬಂದು ಅಪ್ಲೋಡ್ ಮಾಡ್ತೀನಿ. ಕಾಲ್ ಬಂತು, ವೇಟ್ ಮಾಡಿ. ಈ ರೀತಿ ಬರುತ್ತೆ. ಟಿಕ್ ಮಾರ್ಕ್ ಆನ್ ಮಾಡಿ, ನೆಕ್ಸ್ಟ್ ಕೊಡಿ, ಓಕೆ. ವೇಟ್ ಮಾಡಿ ಬರುತ್ತೆ. ಸಬ್ಮಿಟ್ ಅಂತ ಕೊಡ್ತೀನಿ ನಾನು, ಫ್ರೀ ಕಾಸ್ಟ್ ಇದೆ. ಸಬ್ಮಿಟ್ ಬರ್ತೀವಾಗ ನಿಮ್ಮ ಟೈಮಿಂಗ್ ಆಯಿತು, ಸಕ್ಸಸ್ಫುಲಿ ತಗೊಂತು. ಡೌನ್ಲೋಡ್ 14 ಮಿನಿಟ್ ಕ್ಲಿಕ್ ಮಾಡಿ ಡೌನ್ಲೋಡ್ನ ಮಾಡಿ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಡೇಟ್ನ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಟಾಟಾ.